ಚಂಪಾ ಎಲ್ಲಿದೆ ಬಾರ ಆಚೆ ನಿನ್ನೆ ಕೂಗ್ತಾ ಇರೋದ್ ಬಾರ ಆಚೆ ಗೋವಿಂದ ಇವಾಗೇನ್ಲಾಗಿದ್ದದು ಇದೇನವ ಹಿಂಗಾಗೋಯ್ತು ಅತ್ತೆ ಅವ್ವ ಅತ್ತೆ ಯಾಕೆ ಯಾಕೆ ಓಡ್ ಬತ್ತಿದ್ಯೆ ಹೋಯ್ತು ಅತ್ತೆ ಎಲ್ಲ ಹಾಳಾಗಿ ಎಕ್ಕುಟ್ಟೋಯ್ತು ಅದೇನಾಯ್ತು ಏನ್ ಹೋಯ್ತು ಅಂತ ನೆಟ್ಟಗೆ ಹೇಳು ಅದ್ನ ನನ್ ಯಾವ ಬಾಯಿಂದ ಹೇಳಿ ಅತ್ತೆ ಅಯ್ಯೋ ಇರೋ ಬಾಯಲ್ಲೇ ಏಳು. ಅದೇ ಅತ್ತೆ ನಾವೆಲ್ರು ಸೇರ್ಕೊಂಡು ಅವ್ರಿಬ್ರನ್ನ ದೂರ ಮಾಡ್ಬೇಕು ಆ ವಿದ್ಯುನ್ನ ಎಟ್ಟಿಂದ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ನೋಡಿದ್ರೆ ಅವ್ರಿಬ್ರು ಇನ್ನಷ್ಟು ಹತ್ರ ಆಗಂಗ್ ಕಾಣಿಸ್ತಾವ್ರೆ. ಸುಮ್ಕೆ ಮೆದ್ಲು ಕೈ ಹಾಕ್ಬೇಡ ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳು. ಅದೇ ಅತ್ತೆ ಆ ವಿದ್ಯಾ ಭದ್ರ ಮಾಮನ್ ರೂಮ್ ಒಳಗಡೆ ಇನ್ನೇನ್ ಹೇಳೋದು ಎಣ್ಣೆ ಹಚ್ಚಿ ಅವ್ರ ಕಾಲಿಗೆ ಮಸಾಜ್ ಮಾಡೋದೇನ್ ಕೇಳಿ ಇಬ್ರು ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಳ್ಳೋದೇನ್ ಕೇಳಿ ಅದೆಲ್ಲ ನೋಡ್ತಾ ಇದ್ರೆ ಅವ್ರಿಬ್ರು ಮತ್ತೆ ಬ್ಯಾರೆ ಏನು ನಡಿಯಂಗ್ ಕಾಣಿಸ್ತಾ ಇದೆ. ಅದಕ್ಕೆ ಅವಳು ಸಾಮಾನ್ಯದವಳಲ್ಲ. ಯಾರು ಅವಳು ಕಲ್ಲೊಡಿದ್ರೆ ಅದ್ರಲ್ಲೇ ಮನೆ ಕಟ್ಕತಾಳೆ. ಅಂತದ್ರಲ್ಲಿ ಇಂಥ ಚಾನ್ಸ್ ಬಿಡ್ತಾಳ. ಚೆನ್ನಾಗ್ ನಾಟಕ ಮಾಡಿ ಆ ಭದ್ರನ್ನ ಬುಟ್ಟಿಗೆ ಹಾಕತಾಳೆ. ಈ ಭದ್ರನುವೆ ಬೇಕು ಅಂತಲೆಯ ಹೊಸ್ದಾಗಿ ಆಟ ತೆಗ್ದಿರಂಗ್ ಅವನೆ. ನಾವೇನಾದ್ರೂ ಅವ್ರನ್ನ ಹಿಂಗೆ ಬಿಟ್ರೆ ಇಂಥವ್ನೇ ನೆಪ ಮಾಡ್ಕೊಂಡು ಇನ್ನೂ ಹತ್ರ ಆಗೋಯ್ತಾರೆ. ಗೌಡ್ರೆ ಈಗ ಹೊಸಿ ನೋವ್ತದೆ ಸಹಿಸ್ಕೊಂಬಿಡಿ, ಆಮೇಕಿಂದ ಎಲ್ಲ ಸರಿ ಹೋಯ್ತದೆ. ಗೌಡ್ರೆ ಈಗ ಹೆಂಗಿದ್ದತು? ಈಗ ಹೊಸಿ ಪರವಾಗಿಲ್ಲ ಅನ್ಸ್ತದೆ. ಗೌಡ್ರೆ ಈಗ ನಿಂತ್ಕೊಂಡ್ಬಿಟ್ಟು ಒಂದ್ 4 ಹೆಜ್ಜೆ ಹಾಕ್ಬಿಟ್ಟು ನೋಡಿ. ಅಮ್ಮ ಪರವಾಗಿಲ್ಲ, ನಡೆದ್ರು ಏನ್ ಆಟೋ ನೋವಾಯ್ತಾ ಇಲ್ಲ. ಹಂಗಾದ್ರೆ ಉಳುಕ್ ಬಿಟ್ಟದೆ, ನೀವ್ ಆರಾಮಾಗಿರಿ. ಅದ್ಕೆ ಹೇಳೋದು ಏನ್ರು ಮತ್ ಕೇಳ್ಬೇಕು ಅಂತ. ಆಯ್ತಾಯ್ತು, ಬಂದ್ ಕೆಲ್ಸ ಮುಗೀತು, ಇನ್ ನೋಡ್ಬೋದು. ಗೌಡ್ರೆ ನನ್ ಬಂದ್ ಕೆಲ್ಸ ಆಯ್ತು. ಈಗ ನಿಮ್ ಕಾಲ್ಗೆ ಯಾವ ತೊಂದ್ರೆನೂ ಆಗಕ್ಕಿಲ್ಲ, ಆರಾಮಾಗಿ ಓಡಾಡ್ಬೋದು. ಗೌಡ್ರೆ ನಾನ್ ಬೀಳ್ತೀನಿ ಅಂತ ಕಿರ್ಚಿದ್ ಕೂಡ್ಲೆ ಓಡ್ ಬಂದು ನನ್ನ ಬೀಳ್ದೆ ಇರೋ ತರ ಕಾಪಾಡಿದ್ರಲ್ಲ, ಅಲ್ಲೇ ಅರ್ಥ ಆಯ್ತು ನಿಮ್ ಮನ್ಸಲ್ಲಿ ಕೋಪದ್ಕಿಂತ ನನ್ ಮೇಲೆ ಹೆಚ್ಚು ಪಿರುತಿ ಅದೇ ಅಂತ. ನೀವು ನನ್ನ ಕಾಪಾಡಿದಕ್ಕೆ ನಾನ್ ಮಾತ್ರ ಅಲ್ಲ, ಹೊಟ್ಟೆನಲ್ಲಿರೋ ನಿಮ್ಮಗುನು ಸಾನೆ ಖುಷಿ ಪಡ್ತಾ ಇದೆ. ಅದ್ಕೆಯ ನಮ್ಮಪ್ಪ ಹಿಂಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತು. ಅದಕ್ಕೆ
ಥ್ಯಾಂಕ್ಸ್ ಗೌಡ್ರೆ. ಕಂದ, ನಿಮ್ಮ ಅಪ್ಪ ಹಿಂಗೆ ಥ್ಯಾಂಕ್ಸ್ ಹೇಳಿವ್ನಿ, ಅವ್ರಿಗೆ ತಲುಪದೆ. ನಿಮ್ಮ ಅಪ್ಪಯ್ಯ ಇನ್ನುವೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಬಾ ಹೋಗುಮ. ರೀ, ನೀವ್ ಅಟ್ಟಿತವ ಹೋಗಿರಿ, ನಾನ್ ಬರ್ತೀನಿ. ಸರಿ. ವಿದ್ಯಕ್ಕ, ಚಂಪಾ, ಒತ್ತಾರೆಲೆ ಗಂಡ ಹೆಂಡ್ರು ಸವಾರಿ ಎಲ್ಲಿಗೂ ಹೋಗ್ ಬರ್ತಾ ಇರೋ ತರ ಅದೇ. ಹ್ಞೂ ಅಕ್ಕ, ಇವತ್ ಅವ್ರೇ ತಾವಾಗೆ ಬಂದು ನನ್ ಕುಟೆ ಪಿರುತಿಯಿಂದ ಮಾತಾಡಿ ಆಚೆ ಸುತ್ತಾಡ್ಕೊಂಡ್ ಬರೋಣ ಬಾ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ರು. ವಿದ್ಯಕ್ಕ, ಅದ್ರಿಂದ ಸ್ಯಾನೆ ಖುಷಿ ಆಯ್ತದೆ. ಇದೇನಪ್ಪ ಆಶ್ಚರ್ಯ, ತಾವಾಗೆ ಕರ್ಕೊಂಡ್ ಹೋದ್ರೆ ನನಗ್ ನಂಬಕ್ಕೆ ಆಯ್ತಾ ಇಲ್ಲ. ಮೊದ್ಲು ನನ್ಗೂ ಹಿಂಗೆ ಆಯ್ತು ಅಕ್ಕ, ಆದ್ರೆ ಅವರು ಸ್ಯಾನೆ ಪಿರುತಿಯಿಂದ ಕರ್ಕೊಂಡ್ ಹೋದ್ರು. ಹೆಂಗೋ ಹೋಗ್ಲಿ ಬಿಡು ಚಂಪಾ, ಈಗಾದ್ರೂ ನಿನ್ನ ಸಂದಾಗ ನೋಡ್ಕೋಬೇಕು ಅಂತ ಅನಿಸ್ತಲ್ಲ. ಅದ್ ಸರಿ, ಎಲ್ಲಿಗೆ ಹೋಗಿದ್ರಿ? ಪಿಕ್ಚರ್ ನೋಡ್ಕೊಂಡು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ನಾನು ಹಂಗೆ ಅನ್ಕೊಂಡಿದ್ದೆ ವಿದ್ಯಕ್ಕ, ಆದ್ರೆ ಹೋಯ್ತಾ ದಾರಿಲಿ ಅವ್ರ ಫ್ರೆಂಡ್ ಒಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತವ ನನ್ನ ಒಂದ್ ಕಡೆ ಬಿಟ್ಟು ಹೋದ್ರು. ಬಸ್ ಇವತ್ತಾದ್ಮೇಕೆ ನನ್ನುವೆ ಅವ್ರ ಫ್ರೆಂಡ್ ಹೇಳಿ ಆಸ್ಪತ್ರೆ ತಕ್ ಕರ್ಸ್ಕೊಂಡು ಅಟ್ಟಿಗ್ ಕರ್ಕೊ ಬಂದ್ರು. ಅವ್ರ ನನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದ್ ಮುಖ್ಯ ಅಲ್ಲ, ಆದ್ರೆ ನನ್ ಜೊತೆ ಸುತ್ತಾಡ್ಬೇಕು ಅನ್ಕೊಂಡ್ರಲ್ಲ, ಅದೇ ನಂಗ್ ಖುಷಿ. ಈಚೆಗೆ ಅವ್ರ ನಡವಳಿಕೆ ನೋಡ್ತಿದ್ರೆ ಅವ್ರ ಬದ್ಲಾಗವ್ರೆ ಅನ್ಸ್ತದೆ ಅಕ್ಕ. ಇನ್ಮ್ಯಾಕ್ ನಾನ್ ಖುಷಿಯಾಗಿರ್ತೀನಿ ಬಿಡಕ್ಕ. ಸರಿ, ನಾನ್ ಬರ್ತೀನಿ. ತಾನಾಗೆ ಪುಸ್ಲಾಯಿಸಿ ಈಚೆ ಕರ್ಕೊಂಡ್ ಹೋಗೋನೆ ಅಂದ್ರೆ ಇದು ಪಿರುತಿಯಿಂದ ಅಲ್ಲ. ಏನೋ ಮಸ್ಲತ್ ಮಾಡ್ತವ್ರೆ, ಮನ್ಸಲ್ಲಿ ಏನೋ ಮಾಡಿಕೊಂಡು ಈಚೆ ಕರ್ಕೊಂಡ್ ಹೋಗೋರೆ. ಮಾವ ಹಿಂಗಿ ಗಾಡಿ ಮಾರಬಹುದು ಅಂತವ ಏಟ್ಕಿರ್ತ ಹೇಳಿದ್ರು, ಇದ್ ನನ್ ಮೊದಲನೇ ಕಾರು ಅಂತವ ಸೆಂಟಿಮೆಂಟ್ ಆಗಿ ಮಾತಾಡ. ಏನಾಗದೆ ಅಂತ ಚೆಕ್ ಮಾಡೋಣಪ್ಪ. ಏ ಚಂಪಾ, ಬಾರ ಆಚೆ. ಯಾವಳು? ಓಹೋ, ಸಾಹೇಬ್ರು ಫುಲ್ ಟೈಟ್ ಆಗಿ ಬರ್ತವ್ರಲ್ಲಪ್ಪ. ಸುಭಾಷಣ, ಬಸ್ ನಿಂತ್ಕೊಳ್ಳೋಣ. ಏನಿದು ನಿಂತ್ಕೊಳ್ಳಕ್ಕೆ ಆಗದೆ ತರ ಕುಡ್ದು ಕೂಗಾಡ್ತಿದ್ದೀರಲ್ಲ, ಏನಾಯ್ತು? ನಂಗೆ ದೊಡ್ಡ ಮೋಸ ಆಗೋಗದೆ. ಇವತ್ತು ನಾನು ನ್ಯಾಯ ಕೇಳಲೇಬೇಕು. ಸುಮ್ಕೆ ಹೇಳ್ತಾವನು ಕ್ವಾಟ್ಲೆ, ನನ್ನನ್ನು ತಡಿಬೇಡ, ಸುಮ್ಕ ಬಿಟ್ಬಿಡು. ಅನ್ಯಾಯಕ್ಕೆ ಮೋಸಕ್ಕೆ ಪ್ಯಾಂಟ್ ಹಂಗೆ ಹಾಕ್ತಂಗೆ ಇದ್ದೀರಾ, ಅಂತದ್ರಲ್ಲಿ ಯಾರಪ್ಪ ಮೋಸ ಮಾಡಿದ್ದು? ಏಯ್ ಕ್ವಾಟ್ಲೆ, ಮೊದ್ಲೇ ನಂಗೆ ಪಿತ್ತ ನೆತ್ತಿಗೆರದೆ, ಮರ್ಬೋದಿಂದ ಹೇಳ್ತಾವನಿ, ನನ್ ತಲೆ ಕೆಡಿಸ್ಬೇಡ, ಬಿಟ್ಬಿಡು. ಏರಿರೋದು ಪಿತ್ತ ಅಲ್ಲ, ಎಣ್ಣೆ. ಏಯ್, ನೀನ್ ಯಾವ ಊರ್ ದೊಣ್ಣೆ ನಾಯಕ ಅಂತ ನಿಂತವ್ ಹೇಳ್ಬೇಕ್ಲಾ? ಈಟಕ್ಕೋ ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ ಹೂ ಆರ್ ಯು? ನಮ್ಗೆ ಇಂಗ್ಲಿಷು ನಾನೇನಾರು ಶುರು ಮಾಡಿದ್ರೆ ಆಟೆ ಯಾಮಕ್ಕೆ. ಮಾವೇ ಒಳಗಡೆ ಅವ್ರೆ, ಸುಮ್ಕೆ ಕೂಗಾಡ ಬೇಡ, ಹೊಂಟಾಗಣ. ಏಯ್ ಕ್ವಾಟ್ಲೆ, ನನಗ್ ಮಾತಿರೋದು ಅವ್ರ ತಬ, ನಿಂತಬ ಅಲ್ಲ. ಸುಮ್ಕೆ ನನ್ನ ಬಿಟ್ಬಿಡು. ನೀ ಅವತಾರದಲ್ಲಿ ಮಾವಿನ ಮುಂದ್ಗಡೆ ಹೋದ್ರೆ ಸುಮ್ಕೆ ಬಿಟ್ಟಾರೆ? ಹೋಗೋಣ. ಸುಮ್ಗೆ ಹೊಂಟಾಗಣ.
ಗೋವಿಂದ, ನಾಳೆ ಕೌಂಟಿಂಗ್ ನಡೆಯೋ ಜಾಗಕ್ಕೆ ನಮ್ಮ ಪಕ್ಷದವರೆಲ್ಲ ಬರೋಕೆ ಹೇಳಿದ್ದೆ ತಾನೆ? ಹ್ಞೂ ಅಣ್ಣ. 8 ಜನ ಹೋಗ್ಬೇಕು, ಎಲ್ಲೆಲ್ಲಿಗೆ ಹೋಗ್ಬೇಕು, ಆಮೇಲೆ ಏನಾರು ವ್ಯತ್ಯಾಸಗಳಾದ್ರೆ ಯಾರ ಜೊತೆ ಮಾತಾಡಬೇಕು ಎಲ್ಲಾನು ವಿವರವಾಗಿ ಹೇಳಿವ್ನಿ. ಆಮೇಲೆ ಗೋವಿಂದ, ಈ ಎದುರಾಳಿ ಪಕ್ಷದವರು ಅಲ್ಲಿ ಗಲಾಟೆ ಪಲಾಟೆ ಮಾಡ್ಬಿಟ್ಟಾರಪ್ಪ. ಹಂಗೇನಾದ್ರೂ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಒಂದ್ ಕೈ ನೋಡ್ಕೊಳ್ಳೋಣ. ಇದೇ ಬೇಡ ಅಂತ ಹೇಳ್ತಾ ಇರೋದು. ನೋಡ್ಲ ಮಗ, ಸೋಲ್ತೀವಿ ಅನ್ನೋ ಬ್ಯಾಸರದಲ್ಲಿ ಹಂಗೆಲ್ಲ ಮಾಡ್ತಾರೆ. ಆದ್ರೆ ನಾವು ತಾಳ್ಮೆ ಕಳ್ಕೊಬಾರ್ದು. ತಾಳ್ಮೆ ಕಳ್ಕೊಂಡು ಗಲಾಟೆ ಏನಾದ್ರು ಮಾಡ್ಬಿಟ್ರೆ ಗೆಲ್ತೀವಿ ಅನ್ನೋ ದುರಾಂಕಾರದಲ್ಲಿ ಹಿಂಗೆಲ್ಲ ಗಲಾಟೆ ಮಾಡ್ತಾವ್ರೆ ಅಂತ ಜನಗಳನ್ನ ದಾರಿ ತಪ್ಪಿಸ್ಬಿಡ್ತಾರೆ. ಅರ್ಥ ಆಯ್ತೆ? ಸರಿಯಪ್ಪ. ಏನ್ಲ ಭದ್ರ, ಎಣಕೆ ಎಲ್ಲ ನಾಳೆ ಸಾಯಂಕಾಲದೊಳಗೆ ಮುಗಿತದಲ್ವಾ? ಅಮ್ಮಮ್ಮ, ಸಂಜೆ ಗಂಟೆ ಹೇಳ್ಸಕ್ಕೆ ಅದೇನ್ ನಿಮ್ ಕಾಲ ಅಲ್ಲ. ಈಗ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ಹಾ, ಹೌದೇ? ಹೂ, ಮತ್ತೆ ನೀನ್ ಓಟ್ ಹಾಕನಾಗ ಆ ಮಿಸಿನಲ್ಲಿ ಬಟನ್ ಒತ್ತದಲ್ಲ, ಅದ್ರಲ್ಲಿ ಅಪ್ಪಯ್ಯಂಗೆ ಎಷ್ಟು ಓಟ್ ಬಿದ್ದಿರ್ತವೆ, ಎದುರುಗಡೆ ಪಕ್ಷದವ್ರಿಗೆ ಎಷ್ಟು ಓಟ್ ಬಿದ್ದಿರ್ತವೆ ಅಂತ ಎಲ್ಲ ಭದ್ರವಾಗಿರ್ತದೆ. ಒತ್ತಾರಿಕೆ ಒಂದ್ ಬಟನ್ ಒತ್ತಿದ್ರೆ ಸಾಕು, ಯಾರ್ಗೆ ಏಟ್ ಓಟ್ ಬಿದ್ದವೆ ಅಂತ ಅಲ್ಲೇ ತೋರಿಸ್ಬಿಡ್ತದೆ. ಮಧ್ಯಾಹ್ನದ ಹೊತ್ತಿಗೆಲ್ಲ ಗೊತ್ತಾಗ್ಬಿಡ್ತದ ಮಮ್ಮು. ಓಹೋ, ಅದು ಬೇರೆ ಬಂದೋಯ್ತು. ಏನೋ ಒಟ್ನಲ್ಲೇ ಬಿರ್ರನೆ ಬಂದ್ಬಿಟ್ರೆ ಆಯ್ತು. ಗೊತ್ತಾಯ್ತದೆ ಬಿಡುವಮ್ಮ. ಚಂಪಾ, 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 ಎಲ್ಲಿದೆ? ಬಾರ ಆಚೆ. ನಿನ್ನೆ ಕೂಗ್ತಾ ಇರೋದ್ ಬಾರ ಆಚೆ. ಗೋವಿಂದ, ಇವಾಗೇನ್ಲಾಗಿದ್ದದು? ಮಾಡೋದೆಲ್ಲ ಮಾಡಿ ಮಳ್ಳಿ ಹಂಗ ಎಲ್ಲ ಹೊತ್ಕೊಂಡಿದ್ಯಾ? ಬಾರ ಆಚೆ. ಓಹೋ, ಅಮ್ಮ, ಮಾತಾಯಿ. ಏನೋ ನೀನ್ ಅವತಾರ? ಯಾಕ್ಲ ಹಿಂಗಾಡ್ತಿದ್ಯಾ? ಎಲ್ಲ ಇವಳ ದೆಸೆ ಕಣಮ್ಮ. ಇವಳಿಂದಾಗಿ ಇವತ್ತು ನಾನು ಕುಡ್ಕ ಬಂದಿರೋದು.